ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವಾಗಿದ್ದೀನಿ ಭಾರತ ಮತ್ತು ಪಾಕಿಸ್ತಾನದ ಬಾರ್ಡ್ರಲ್ಲಿ. ಸೊ ನಮ್ಮ ಭಾರತ ದೇಶದ ಕೊನೆಯ ರೈಲು ನಿಲ್ದಾಣ ಆಗಿರ್ತಕ್ಕಂಥ ಮುನಾಬಾವ್ ಸ್ಟೇಷನಲ್ಲಿದ್ದೀವಿ. ಸೊ ಇಲ್ಲಿಂದ ನಾವು ಇವಾಗ ಭಾರತ ಮತ್ತು ಪಾಕಿಸ್ತಾನ ಬಾರ್ಡ್ರ್ ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಸೊ ಮುನಾಬಾವ್ ಕೊನೆಯ ರೈಲು ನಿಲ್ದಾಣ ನಮ್ಮ ಭಾರತ ದೇಶದ ಹೇಗಿದೆ ನೋಡಿ ಎಷ್ಟು ಬಿಸಿಲಿದೆ. ಆ್ಯಕ್ಚುಲಿ ಕಣ್ಣೇ ತೆಗಿಯೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ ಇಲ್ಲಿ ಮಾತ್ರ. ಅಪ್ಪ ಹೇಳೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇಲ್ಲಿ ಜನ ಹೇಗಿರ್ತಾರೋ ಗೊತ್ತಿಲ್ಲ. ಕೊನೆಯ ರೈಲು ನಿಲ್ದಾಣ ಆಗಿರೋದ್ರಿಂದ ಇಲ್ಲಿ ಯಾರು ಜನಗಳೇ ನೋಡೋಕ್ಕೆ ಸಿಗ್ತಾಯಿಲ್ಲ ನಮಗೆ. ಆಲ್ಮೋಸ್ಟ್ ಆಲ್ ಬಾರ್ಡರ್ ಸೆಕ್ಯೂರಿಟಿ ಆಫೀಸರ್ಸೇ ಇದ್ದಾರೆ. ಸೊ ನಾವಿಲ್ಲಿ ಸರ್ವೆ ಮಾಡ್ಲಿಕ್ಕೆ ಬಂದಿದ್ವಿ. ಸರ್ವೆ ಮುಗಿಸ್ಕೊಂಡು ಹಾಗೆ ಬಾರ್ಡ್ರ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಆ್ಯಕ್ಚುಲಿ ಸ್ವಲ್ಪ ಬಾರ್ಡ್ರ್ ಇಶ್ಯೂ ಇರೋದ್ರಿಂದ ನಮಗೆ ಬಾರ್ಡ್ರ್ ನೋಡಲಿಕ್ಕೆ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ, ನೋಡೋಣ. ನೀವಿಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಲಿಡಾರ್ ಸರ್ವೆ ನಡೀತಾ ಇದೆ ನಮ್ಮದು. ಅದು ಲಿಡಾರ್ ಡಿವೈಸ್ ನಾವು ರೈಲ್ಗೆ ಅಟ್ಯಾಚ್ ಮಾಡಿಬಿಟ್ಟು ಅದು ರನ್ನಿಂಗಲ್ಲಿದ್ದಾಗ ಡೇಟಾ ನಮಗೆ ಕೊಡುತ್ತೆ. ಆ ಡೇಟಾ ತೊಗೊಂಡು ನಾವು ರೈಲ್ ಪ್ರೊಫೈಲ್ನ ಜನ್ರೇಟ್ ಮಾಡ್ತೀವಿ. ಅದೇ ಸರ್ವೆ ನಡೀತಾ ಇರೋದು ಇವಾಗ. ನೀವಿಲ್ಲಿ ನೋಡ್ಬೋದು ಮುನಾಬಾವ್ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್ ಯಾವ ರೀತಿ ಇದೆ. ಸೊ ಅಲ್ಲಿಂದ ನಾವು ಇವಾಗ ಬಾರ್ಡರ್ ಸೆಕ್ಯೂರಿಟಿ ಆಫೀಸರ್ ಹತ್ರ ಪರ್ಮಿಷನ್ ಕೇಳಕ್ಕೆ ಹೋಗ್ತಾ ಇದ್ದೀವಿ. ನಾವು ಇಂಡಿಯಾ ಮತ್ತು ಪಾಕಿಸ್ತಾನ ಬಾರ್ಡ್ರನ್ನ ನೋಡ್ಕೊಂಬರ್ತೀವಿ ಅಂತ. ನೋಡೋಣ ಅವ್ರು ಏನು ಪರ್ಮಿಷನ್ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ, ಕೇಳ್ಕೊಂಬರ್ತೀವಿ, ನೋಡೋಣ. ಆ್ಯಕ್ಚುಲಿ ನಮಗೆ ಬಾರ್ಡ್ರಿಗೆ ಹೋಗ್ಲಿಕ್ಕೆ ಪರ್ಮಿಷನ್ ಸಿಗಲಿಲ್ಲ. ಅದೇನೋ ಬಾರ್ಡ್ರ್ ಇಶ್ಯೂ ಇರೋದ್ರಿಂದ ಅಲ್ಲಿ ಪರ್ಮಿಷನ್ ಕೊಡ್ತಾಯಿಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟೊತ್ತಿಗೆ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು, ನಮ್ಗೆ ಹಸಿವು ಕೂಡ ಆಗಿತ್ತು. ಬಟ್ ಅಲ್ಲಿ ಯಾವುದು ಒಂದು ಚಿಕ್ಕ ಶಾಪ್ ಇತ್ತು, ಶೆಡ್ ಥರ. ಅವ್ರ ಹತ್ರ ಮ್ಯಾಗಿ ತೊಗೊಂಡು ನಾವೇ ಅವ್ರ ಪರ್ಸ್ನಲ್ ಗ್ಯಾಸ್ ಯೂಸ್ ಮಾಡ್ತಿದ್ರು ಅಲ್ಲಿ. ಆ ಗ್ಯಾಸಲ್ಲೇ ನಾವು ಮ್ಯಾಗಿ ಮಾಡ್ಕೊಂಡು ತಿನ್ಕೊಂಡ್ವಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಬಿಸಿಲಿದೆ, ಎಷ್ಟು ಉರಿ ಬಿಸಿಲಿದೆ ಅಂದರೆ ಸಿಕ್ಕಾಪಟ್ಟೆ ನೆತ್ತಿಗೆ ಏರ್ತಾಯಿದೆ, ಅಷ್ಟು ಬಿಸಿಲಿದೆ. ಇವತ್ತಿನ ಸರ್ವೆ ಮುಗಿಸ್ಕೊಂಡು ರಿಟರ್ನ್ ಬರೋತ್ತಿಗೆ ಆಲ್ರೆಡಿ ಕತ್ತಲಾಗಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.